ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಅವರು ಈ ಗೇಮ್ನ ಆಡ್ತಾರೆ. ಇದರಲ್ಲಿ 3 ರೌಂಡ್ ಇರುತ್ತೆ. 3 ರೌಂಡಲ್ಲಿ ಯಾರ್ಯಾರು ಫಸ್ಟ್ ವಿನ್ ಆಗ್ತಾರಲ್ಲ ಅವರು ಫೈನಲ್ಗೆ ಹೋಗ್ತಾರೆ. ಸೊ ಗೈಸ್ ಫೈನಲಲ್ಲಿ ಯಾರು ವಿನ್ ಆಗ್ತಾರೆ ಅಂತ ನೋಡೋಣ ಬನ್ನಿ. ತಂಗಿ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ ಗಾಯ್ಸ್. ಏನಾದ್ರೂ ಅಪೂರ್ವ ವಿನ್ ಆದ್ರೆ ಗೌತಮ್ಗೆ ಒಂದೇ ಹೊಡಿತೀನಿ ಗೈಸ್ ನಾನು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಇದು ಚಾಲೆಂಜ್ ಪೂರ್ಣ ನಾವಿನ್ನಾದ್ರೂ ಒಂದೇ ಕೊಡ್ಬೇಕು. ಇದು ವಿಡಿಯೋದಲ್ಲಿ ಬರುತ್ತೆ ನೋಡಿ ಗೈಸ್. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ನಿನ್ಗೆ ಅನಿಸ್ತಾ ಇದೆ? ನಂಗೆ ಅರ್ಧ ಹಂಡ್ರೆಡ್ ಕುಂತಿತ್ತು. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಪಾನಿಪುರಿ ಚಾಲೆಂಜ್ ಮಾಡ್ತಾ ಇದ್ದೀವಿ. ಸೊ ಗೈಸ್ ಇದರಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಿದ್ದಾರಂತ ಬನ್ನಿ ಗೈಸ್ ತೋರಿಸ್ತೀನಿ. ಮೊದಲನೇ ಪಾರ್ಟಿಸಿಪೇಟರ್ ಗೌತಮ್, ಎರಡನೇ ಪಾರ್ಟಿಸಿಪೇಟರ್ ದೀಪ, ಮೂರನೇ ಪಾರ್ಟಿಸಿಪೇಟರ್ ನಾಲ್ಕನೇ ಪಾರ್ಟಿಸಿಪೇಟರ್ ನಾನು, 5 ಇವಳು, ಅಷ್ಟೇ 6 ಮಂಜು, 7ನೇದು ಅಲ್ಲಿ ಆಚೆ ಇದ್ದಾರೆ ಅವರು, 8ನೇದು ನಮ್ಮ ಮಮ್ಮಿ, 9ನೇದು ಕ್ಯಾಮ್ರಾಮ್ಯಾನ್ ಶಿವರಾಮ್ ಅಂತ ಅವರು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಅಷ್ಟೇ. ಸೊ ಗೈಸ್ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ, ಇಲ್ಲಿ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಸ್ಟಾರ್ಟ್ ಮಾಡೋಣ ಗೈಸ್, ಬನ್ನಿ. ಸೊ ಗೈಸ್ ನೋಡಿದ್ರಲ್ಲ ನೀವು ಈ ಗೇಮಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರಂತ. ಸೊ ಇದರಲ್ಲಿ ಏನಪ್ಪ ಅಂದರೆ ಇಲ್ಲಿ ಸ್ವಲ್ಪ ಚೀಟಿ ಇದೆ, ಇದರಲ್ಲಿ ನೇಮ್ಸ್ ಇದ್ದಾವೆ. ಇಲ್ಲಿ ಯಾರ್ಯಾರು ಗೇಮ್ ಆಡ್ತಾರಲ್ಲ ಅವ್ರದ್ದು ನೇಮ್ ಇದೆ. ಯಾರಾದರೂ ಒಬ್ರು ಬರ್ತಾರೆ, ಅವ್ರು ಬಂದು ಚೀಟಿನ ತಗೋತಾರೆ. ಅದರಲ್ಲಿ ಯಾರ್ದು ನೇಮ್ ಇರುತ್ತಲ್ಲ ಅವ್ರ ಜೊತೆ ಅವ್ರು ಗೇಮ್ ಆಡ್ತಾರೆ. ಸೊ ಗೈಸ್ ಇದೇ ಇರೋದು. ಇದ್ರಲ್ಲಿ 3 ರೌಂಡ್ ಇರುತ್ತೆ. 3 ರೌಂಡಲ್ಲಿ ಯಾರ್ಯಾರು ಫಸ್ಟು ತಿಂದು ವಿನ್ ಆಗ್ತಾರಲ್ಲ ಅವರು ಲಾಸ್ಟ್ ಫೈನಲ್ಗೆ ಹೋಗ್ತಾರೆ. ಫೈನಲಲ್ಲಿ ಯಾರು ವಿನ್ ಆಗ್ತಾರಂತ ಲಾಸ್ಟ್ವರೆಗೂ ನೋಡಿ. ಸೊ ಗೈಸ್ ಈ ಗೇಮ್ ರೂಲ್ ಏನಪ್ಪ ಅಂದರೆ, ಒಂದು ಪ್ಲೇಟಲ್ಲಿ 10 ಪಾನಿಪುರಿ ಇರುತ್ತೆ. 1 ನಿಮಿಷದಲ್ಲಿ ಯಾರು ಜಾಸ್ತಿ ಪಾನಿಪುರಿ ತಿಂತಾರಲ್ಲ ಅವರು ನೆಕ್ಸ್ಟ್ ರೌಂಡಿಗೆ ಹೋಗ್ತಾರೆ. ಸೊ ಗೈಸ್ ಇದೆ ಈ ಗೇಮ್ದು ರೂಲು. ಬನ್ನಿ ಗೈಸ್ ಸ್ಟಾರ್ಟ್ ಮಾಡೋಣ. ಬನ್ನಿ ಗೈಸ್. ಆಯ್ತು, ಆಮೇಲೆ ಸೊ ಗೈಸ್ ಫಸ್ಟು ಪಾರ್ಟಿಸಿಪೇಟರ್ ನಮ್ಮ ತಮ್ಮ ಗೌತಮ್. ಈಗ ನಾನು ಈ ಥರ ಚೀಟಿ ಹಾಕ್ತೀನಿ. ಇದರಲ್ಲಿ ಯಾರ ನೇಮ್ ಇವನಿಗೆ ಬರುತ್ತಲ್ಲ ಇವ್ರು ಅಪೋಸಿಟ್ ಆಗಿ ಆಡ್ತಾನೆ. ಸೊ ಗೈಸ್ ನೋಡೋಣ ಇವನು ವಿನ್ ಆಗ್ತಾನೆ ಇಲ್ಲ ಯಾರು ಬರ್ತಾರ ಅವ್ರು ವಿನ್ ಆಗ್ತಾರ ಅಂತ. ಓಕೆ, ಆಲ್ ದ ಬೆಸ್ಟ್ ಗೌತಮ್. ಶಿವರಾಮ್. ನೋಡು, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಸೊ ಗೈಸ್ ನಮ್ಮ ತಮ್ಮ ಚೀಟಿ ಹತ್ತಿದ, ಅದರಲ್ಲಿ ಶಿವದವ್ರ ನೇಮ್ ಬಂತು. ಸೊ ಇವರಿಬ್ರು ಈಗ ಗೇಮ್ ಆಡ್ತಾರೆ. ಇವರಿಬ್ರಲ್ಲಿ ಯಾರು ವಿನ್ ಆಗ್ತಾರೆ ಅಂತ ನೋಡೋಣ ಗೈಸ್. ಆಲ್ ದ ಬೆಸ್ಟ್. Round 1. Start. ಸೊ ಗೈಸ್ ಫಸ್ಟ್ ರೌಂಡಲ್ಲಿ ಇವನು 11 ತಿಂದಿದ್ದಾನೆ, ಇವರು 16 ತಿಂದಿದ್ದಾರೆ. ಸೊ ಗೈಸ್ ವಿನ್ನರ್ ಶಿವು ಅಂತ. ಇವನು ಲೂಸರ್ ಆದ. ಇವರು ನೆಕ್ಸ್ಟ್ ರೌಂಡ್ಗೆ ಹೋಗಿದ್ದಾರೆ. ಅವ್ರ ಪಾಪ ಕಷ್ಟಪಟ್ಟು ತಿಂದರು, ಆದರೆ ಅವ್ರದ್ದು ಮುಖ ನೋಡಿದ್ರೆ ಹರದಣ್ಣಾಡಾಗಿದೆ. ಆದರೂ
ಆದರೂ ಆಲ್ ದ ಬೆಸ್ಟ್ ನೆಕ್ಸ್ಟ್ ವಿಡಿಯೋಗೆ, ನೆಕ್ಸ್ಟ್ ರೌಂಡಿಗಲ್ಲ. ಹಾಂ, ಎದ್ದೇಳು ಮುಗೀತು ನಿಮ್ದು. ಕಳಿಸ್ರಿ ಮನೆಗೆ. ಸೊ ಗಾಯ್ಸ್, ಸೆಕೆಂಡ್ ಪಾರ್ಟಿಸಿಪೇಟರ್ ನಾನು. ನನ್ನ ಅಪೋನೆಂಟ್ ಯಾರು ಬರ್ತಾರಂತ ನೋಡೋಣ. ವಿಶ್ವ. Round 1. ಈ ಗೇಮಲ್ಲಿ ನಾನು ವಿನ್ ಆಗಿದ್ದೀನಿ. ನನ್ನ ವಿನ್ ಮಾಡಿಸಿದ್ದಕ್ಕೆ ನಮ್ಮ ಮಾಮಗೆ ಥ್ಯಾಂಕ್ ಯು ಸೋ ಮಚ್. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ನೆಕ್ಸ್ಟ್ ರೌಂಡ್ಗೆ ಕಲಿಸಿದ್ದಕ್ಕೆ. ಸೊ ಗಾಯ್ಸ್, ಈಗ ನಮ್ಮ ತಂಗಿ ಅಪೂರ್ವ ಬರ್ತಾ ಇದ್ದಾಳೆ. ಅವಳಿಗೆ ಅಪೋಸಿಟ್ ಆಗಿ ಯಾರು ಬರ್ತಾ ಇದ್ದಾರೆ ಅಂತ ನೋಡೋಣ. ಹಾಕುಬೇಕು. ದೇವ್ರಿ, ದೀಪಾ, ದೀಪಕ, ಸೊ ಗೈಸ್, ಈಗ ಅಪೂರ್ವ ಮತ್ತೆ ನಮ್ಮ ಅಕ್ಕ ಆಡ್ತಾ ಇದ್ದಾರೆ. ಈ ರೌಂಡ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅಂತ ನೋಡೋಣ ಗೈಸ್. ಇಬ್ಬರು ಆಲ್ ದ ಬೆಸ್ಟ್. ಸ್ಟಾರ್ಟ್. Nine, 8, 7, 6, 5, 4, 3, 2, 1. ಸೊ ಗೈಸ್, ಈ ಗೇಮಲ್ಲಿ ಇಬ್ರು ಈಕ್ವಲ್ ಆಗಿ ತಿಂದಿದ್ದಾರೆ. ಇವರಿಬ್ರು ನೆಕ್ಸ್ಟ್ ರೌಂಡ್ಗೆ ಹೋಗಿದ್ದಾರೆ. ಅಷ್ಟೇ ಗೈಸ್. ದಾಲು ಮಂಜು ಹೆಸರು ಬಂದಿದೆ. ಮಂಜು. ಸೊ ಗೈಸ್, ನಮ್ಮ ಮಾಮ ಮಂಜು ಹೆಸರು ಬಂದಿದೆ. ಇವರಿಬ್ರು ಗೇಮ್ ಆಡ್ತಾರೆ. ಇವರಲ್ಲಿ ಯಾರು ವಿನ್ ಆಗ್ತಾರಂತ ನೋಡೋಣ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ. Round 1. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಈ ಗೇಮ್ ಅಲ್ಲಿ ನಮ್ಮ ಮಾಮ ವಿನ್ ಆಗಿದ್ದಾರೆ. ಇವರು 13 ತಿಂದಿದ್ದಾರೆ, ಇವರು 11 ತಿಂದಿದ್ದಾರೆ. ಆಗಿದ್ದಾಗಾಯ್ತು ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಸೊ ಗಾಯ್ಸ್, ಈಗ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೇಮ್ ರೂಲ್ಸು. ಈಗ ಫಸ್ಟ್ ಇವಳು ಚೀಟಿ ಇರುತ್ತಲ್ಲ, ಅದರಲ್ಲಿ ಯಾರ ನೇಮ್ ಬರುತ್ತಲ್ಲ ಅವ್ರು ಬಂದು ಇವಳ ಜೊತೆ ಕಾಂಪಿಟೇಷನ್ ಮಾಡಿ ವಿನ್ ಆಗ್ತಾರೆ ಗೈಸ್. ಗೈಸ್, ಇವಾಗ ನನ್ನ ಜೊತೆ ನಮ್ಮ ಅಕ್ಕ ಆಡ್ತಾರೆ. ನಾನೇ ವಿನ್ ಆಗೋದು ಗೈಸ್.
ಪೂರ್ಣಿಮಾ ನೀನು ವಿನ್ ಆಗ್ತೀಯ ಅಂತ ನಿನ್ಗೆ ಎಷ್ಟು ಕಾನ್ಫಿಡೆಂಟ್ ಇದೆ? ಕಾನ್ಫಿಡೆಂಟ್ ಇಲ್ಲ ಆದರೂ ವಿನ್ ಆಗ್ತೀನಿ ಅಂತ ಗಾಯ್ಸ್ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡ. Round 2 ಗೈಸ್ ಇವಾಗ ಈ ಆಟದಲ್ಲಿ ನಾನೇ ವಿನ್ ಆಗಿದ್ದೀನಿ. ಶಬಾಷ್, ಇಷ್ಟದು ಆಡ್ದಲ್ಲ ಅಷ್ಟೇ ಗೈಸ್. ಅಷ್ಟೇ. ಸೊ ಗೈಸ್ ನೆಕ್ಸ್ಟ್ ರೌಂಡ್ ಯಾರು ಆಡ್ತಾರೆ ರೌಂಡಲ್ಲಿ ಯಾರು ಬರ್ತಾರೆ ಅಂತ ನೋಡೋಣ. ಸೊ ಗೈಸ್ ಈಗ ನಮ್ಮ ಅಕ್ಕ ಆಡ್ತಿದ್ದಲ್ಲೇ ಅವ್ರ ಜೊತೆ ಯಾರು ಅಪೋನೆಂಟ್ ಬರ್ತಾರಲ್ಲ ಅವರು ಆಡ್ತಾರೆ. ಹಾಕಿದೆ ಯಾರು? ಅಪೂರ್ವ. ಸೊ ಗೈಸ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ. ಸ್ಟಾರ್ಟ್ ಮಾಡೋಣ ಬನ್ನಿ. ಟೈಮರ್ ಆನ್ ಮಾಡ್ತೀನಿ.2. ಸ್ಟಾರ್ಟ್. ಅಮ್ಮಗ ಡುಮ್ಮಗ ಅಮಾಲ್ ಡುಮ್ಮ ಅಮ್ಮಗ ಡುಮ್ಮಗ ಅಮಾಲ್ ಡುಮ್ಮ ಅಮ್ಮಗ ಡುಮ್ಮಗ ಅಮಾಲ್ ಡುಮ್ಮ ಅಮ್ಮಗ ಡುಮ್ಮಗ ಅಮಾಲ್ ಡುಮ್ಮ ಅಮ್ಮಗ ಡುಮ್ಮಗ ಅಮಾಲ್ ಡುಮ್ಮ. ಮೂರು ಸಲ ತಿಂದೆ ಮತ್ತೆ. ಸೊ ಗೈಸ್ ಈ ರೌಂಡಲ್ಲಿ ನಮ್ಮ ಅಕ್ಕ ಗೆದ್ದಿದ್ದಾಳೆ, ನಮ್ಮ ತಂಗಿ ಸೋತಿದ್ದಾಳೆ. ಸೊ ಬೆಟರ್ ಲಕ್, ಚೆನ್ನಾಗಿ ಆಡಿದ್ದಾಳೆ ಗೈಸ್. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಅಪ್ಪು ನಿನ್ಗೇನ್ ಅನಿಸ್ತಾ ಇದೆ? ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನಂಗೆ ಅರ್ಧ ಹನ್ನೆರಡಾಗ ಕುಂತಿತ್ತು. ಆಮೇಲೆ ಸಿಗ್ತೀನಿ ಗಾಯ್ಸ್. ಸೊ ವಿನ್ ಆಗಿದ್ದಾರಲ್ಲ ಇವ್ರನ್ನ ಕೇಳೋಣ ಅವರ ಅಭಿಪ್ರಾಯ. ಸೊ ಗೈಸ್ ಇಬ್ರು ಮಾಮಂದ್ರ ಆಡ್ತಾ ಇದ್ದಾರೆ. ಅವರಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಸುಮ್ಮನೆ ಗೆಸ್ಸಲ್ಲಿ ಕೇಳೋಣ ಬನ್ನಿ. ದೀಪಕ ನಿನ್ನ ಪ್ರಕಾರ ಯಾರು ವಿನ್ ಆಗ್ತಾರೆ? ಯಾರಿಗೆ ಸಪೋರ್ಟ್ ಮಾಡ್ತೀಯ? ಯಾರಿಗೂ ಸಪೋರ್ಟ್ ಮಾಡಲ್ಲ. ಮಾತೇ ಇಲ್ಲ. ಗೊತ್ತಾ? ಮಂಜು ಮಾಮ. ಸೊ ಗೈಸ್ ನನ್ನ ಸಪೋರ್ಟು ಮಂಜು ಮಾಮಗೆ. ಇಬ್ರು ಕ್ವಾಲಿಫೈ ಆದ್ರೆ ಚೆನ್ನಾಗಿರುತ್ತೆ. ನಿಂದು ತಾಯಿ ಗುಣ ಸೊ ಗೈಸ್ ನಮ್ಮ ಮಾಮನ ಗೆಲ್ಲೋದು ಮಂಜು ಮಾಮ. ಆಯ್ತು, ಆಮೇಲೆ ಅವನ್ ನೋಡಿದ್ರೆ ಇವನಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ, ಇವನ್ ನೋಡಿದ್ರೆ ಅವನಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಇವಾಗ ನಿಂಗೆ ವಿನ್ ಹಾಕಿ ಅಂತ ಅನಿಸ್ತೈತೆ ನಿಂದು? ನಂಗೆ ನಾವಿನ್ನಕ್ಕೇನೆ ಅನ್ಸವಲ್ತು ನನಗೆ. ನಮಗೆಲ್ಲ ಗೊತ್ತಾಗೋಯ್ತು. ಅಲ್ಲ ಎಷ್ಟು ತಿನ್ಬೋದು ನೀನು ಇವಾಗ? ನಾನು ಒಂದು ಪ್ಲೇಟ್ ತಿಂದ್ರೆ ಭಾಳ ಅನ್ಸಾಗತ್ತೈತೆ ನನಗೆ. ಏನ್ ರಥ ಮಾಡಿದ್ರು ಸಾಧ್ಯ ಇಲ್ಲ. ನಾ ಹೇಳ್ತೀನಿ, ನೀ ಕೇಳೋನವಲ್ಲಿ ಏನು ಹೇಳಿ ನಾನು. ಅಲ್ಲ 10 ಇರ್ತಾವಿಲ್ಲ, ಅದ್ರಾಗ ಎಷ್ಟು ತಿನ್ಬೋದು ನೀನು ಇವಾಗ? ನಾ 12 ಇರುತ್ತೆ ಅನ್ಕೊಂಡಿದ್ದೆ, 10 ತಿಂತೀನಿ ನಾನು ಅದ್ರಾಗ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಆಯ್ತಲ್ಲ ಅಷ್ಟ. Round 2.
Five, four, three, two, one, start. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. जीत गए 19 से जीत गए 19 आपका 19 ಏ ಪೂರ್ಣಿಮಾ ಯಾರು ನಗರ ಅಂತ 15 ಅಂತ ಅಂದ್ಬಿಡು. ಯಾಡ ಕಮ್ಮಿ ಅದಾವ ಅಷ್ಟೇ. ನೋ ಕಾಮೆಂಟ್ಸ್ 17 ಓಕೆ 17. ಪೂರ್ಣಿಮಾ ಕೂಲ್ ಡೌನ್. फिर भी जीत गया ना देख मेरा सपोर्ट किया ना इसलिए ನೀವು ಹೇಳಬೇಕು ಏನಾದರೂ. ಸೊ ಗೈಸ್ ನಾವು ಏನೋ ಅನ್ಕೊಂಡಿದ್ವಿ, ಏನೋ ಆಯ್ತು, ಪರವಾಗಿಲ್ಲ. ನಮ್ಮ ಮಾಮನು ಚಂದ ಆಡ್ಯಾರ, ಅಷ್ಟೇ. ಸೊ ಗೈಸ್ ಇನ್ನು ಫೈನಲ್ ಇದೆ, ಈಗಲೇ ವಿನ್ ಆದ್ರಂತ ಅನ್ಕೋಬಾರ್ದು. ಇನ್ನು ಫೈನಲ್ ಇದೆ, ಫೈನಲ್ ಅಲ್ಲಿ ಯಾರು ವಿನ್ ಆಗ್ತಾರ ಅದು ಇಂಪಾರ್ಟೆಂಟ್. ನಮ್ಮ ಅಕ್ಕ ಇದ್ದಾಳೆ. ಸೊ ಗೈಸ್ ಈಗ ದೀಪಕ್ಕ ಮತ್ತೆ ಶಿವಮಾಮ ಇಬ್ರು ಆಡ್ತಾ ಇದ್ದಾರೆ. ಅವ್ರಿಬ್ರಲ್ಲಿ ಯಾರು ವಿನ್ ಆಗ್ತಾರಂತ ಗೈಸ್ ನೋಡೋಣ. ಸೊ ಗೈಸ್ ಇದು ಫೈನಲ್ ಅಲ್ಲಿ ಯಾರು ವಿನ್ ಆಗ್ತಾರಂತ ಬನ್ನಿ ಗೈಸ್ ಕೇಳೋಣ. ನಿಮ್ಮ ಅಭಿಪ್ರಾಯ ವಿನ್ ಆಗ್ತೀರಾ ನೀವು? ಇಲ್ಲ, ನಾವು ವಿನ್ ಆಗಲ್ಲ. ಅವರು ದೀಪ ಅವರು ತುಂಬ ಸ್ಟ್ರಾಂಗ್ ಇದ್ದಾರೆ, ಹಾಗಾಗಿ ಅವರು ವಿನ್ ಆಗ್ತಾರೆ ಅಂತ ನಾ ಹೇಳ್ತೀನಿ. ದೀಪಕ್ಕ ವಿನ್ ಆಗೋಣ ಅವರಿಗೋಸ್ಕರ. ಸೊ ಗೈಸ್ ಕಾಂಪಿಟೇಷನ್ ತುಂಬ ಟಫ್ ಇದೆ. ಅಲ್ಲೂ ಕೂಡ ತುಂಬ ಸ್ಟ್ರಾಂಗ್ ಇದ್ದಾರೆ, ಇಲ್ಲೂ ಕೂಡ ತುಂಬ ಸ್ಟ್ರಾಂಗ್ ಇದ್ದಾರೆ. ನನಗೂ ಕನ್ಫ್ಯೂಸ್ ಆಗ್ತೈತೆ ಯಾರು ವಿನ್ ಆಗ್ತಾರಂತ. ಸೊ ಗೈಸ್ ನಾನು ಅನ್ಕೊಂಡಿರೋಂಗೆ ವಿನ್ ಆದರೆ ಚೆನ್ನಾಗಿರುತ್ತೆ, ನೋಡೋಣ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸೊ ಗೈಸ್ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಬನ್ನಿ ಗೈಸ್ ನೋಡೋಣ. Final round. दीपनो ना करो अब जीत गए. ಸೊ ಗೈಸ್ ಈ ಗೇಮಲ್ಲಿ ನಮ್ಮ ಮಾಮ ವಿನ್ ಆಗಿದ್ದಾರೆ, ನಮ್ಮ ಅಕ್ಕ ಸೋತಿದ್ದಲ್ಲ. ಪರವಾಗಿಲ್ಲ ಗೈಸ್, ಒಂದದ್ರಲ್ಲೇ ವಿನ್ ಆಗಿದ್ದಾರೆ, ಇಟ್ಸ್ ಓಕೆ. ಆಯ್ತು, ಆಮೇಲೆ ನಮ್ಮ ಅಕ್ಕನೂ ಚೆನ್ನಾಗಿ ಟ್ರೈ ಮಾಡಿದಲ್ಲ ಗೈಸ್, ಅಷ್ಟೇ. ಬಿಟ್ಟು ಕೊಟ್ಟಿದ್ದೀವಿ ವಿನ್ ಆಗಲಿ ಅಂತ, ನಮ್ಮಿಂದಾನೇ ಗೆದ್ದಿದಾರಲ್ಲ ಅದಕ್ಕೆ. ಇವತ್ತಿನ ದಿವಸ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಸೋರ್ತಿದ್ರು, ಅದಕ್ಕೆ ಲೂಸರ್ ಇಂದ ವಿನ್ನರ್. ಅಷ್ಟೇ ಗೈಸ್. ನಮ್ ಭಿಕ್ಷಲಿಂತ ಅಭಿಪ್ರಾಯ ಕೇಳ್ರಿ. ನಮ್ ಭಿಕ್ಷಲಿಂತ ಗೆದ್ದಿದ್ದಾರೆ ಗೈಸ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಬೆಸ್ಟ್ ಗೈಸ್. ಅವರು ತುಂಬ ಕಾಂಪಿಟೇಷನ್ ಕೊಟ್ಟರು, ತುಂಬ ನನಗಿಂತ ಸ್ಪೀಡಾಗಿ ತಿಂತಾಯಿದ್ರು. ಸ್ಟಾರ್ಟಿಂಗಲ್ಲಿ ಏನಾಯ್ತೋ ಗೊತ್ತಿಲ್ಲ, ನಾನು ಹೇಗೆ ಒಂದು ಎಕ್ಸ್ಟ್ರಾ ತಿಂದ್ಬಿಟ್ಟೆ. ನಮ್ಮ ಈ ತಿನ್ನೋಕ್ಕೆ ಕಾರಣ ನಮ್ಮ ಅಮಿತ್ ಅವರು, ಪಾಪ ತುಂಬ ಸಪೋರ್ಟ್ ಮಾಡಿದರು ನನಗೆ. ಅವ್ರ ಮೋಟಿವೇಶನಿಂದ ಗೆದ್ದಿದ್ದೀನಿ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸೊ ಗೈಸ್ ಇವತ್ತಿನ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಹಂಗೆ ನೆಕ್ಸ್ಟು ಯಾವ ಚಾಲೆಂಜ್ ಮಾಡ್ಬೇಕಂತ ಕಮೆಂಟ್ ಹಾಕಿ ಗೈಸ್. ನಮ್ಮ ನೆಕ್ಸ್ಟ್ ವ್ಲಾಗ್ಗೆ ವೇಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.